ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ 2 ಬಾರಿ ಶಾಸಕಿ ಆಗಿದ್ದಾರೆ, ಒಮ್ಮೆ ಸಚಿವರು ಕೂಡ ಆಗಿದ್ರು. ಕಳೆದ 3 ವರ್ಷ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸಿರ್ತಕ್ಕಂಥ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್. ಡಿ ಕೆ ಶಿವಕುಮಾರ್ಗೆ ಅತ್ಯಾಪ್ತರು, ಹಾಗನ್ಬಿಟ್ಟು ಸಿದ್ದರಾಮಯ್ಯನವರಿಗೆ ವಿರೋಧಿ ಅಲ್ಲ, ಸಿದ್ದರಾಮಯ್ಯ ಬಣದಲ್ಲೂ ಕೂಡ ಗುರುತಿಸ್ಕೊಂಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ ಕಳೆದ 3 ವರ್ಷಗಳಿಂದ ಜಾರಿಗೆ ತಂದು ಮಹಿಳೆಯರಲ್ಲಿ ಮತ್ತು ಕರ್ನಾಟಕದಲ್ಲಿ ಅತ್ಯಂತ ಆಪ್ತ ಮಿನಿಸ್ಟರ್ ಅಪ್ಪ ಅಂದರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿದ್ರು. ಜೊತೆಗೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಹಿಳಾ ಲೀಡರ್ ಯಾರಪ್ಪ ನಂಬರ್ 1 ಅಂದರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಕೇಳಿಬರುತ್ತೆ ಮಾರುತ್ತೆ. ಜೊತೆಗೆ ಬೆಳಗಾವಿ ರಾಜಕಾರಣ ಸ್ವಲ್ಪ ಆಗಾಗ ಒಂದು ರೀತಿ ಇರಿಸು ಬಿರಿಸು ಮುನಿಸು ಇದ್ದದ್ದೇ. ಸೊ ಈ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಫೈನಲ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ. ಸೊ ಮೊದಲನೇ ಲಿಸ್ಟಲ್ಲಿ ಅವ್ರ ಹೆಸರು ಇರಬೇಕಾಗಿತ್ತು, ಬಟ್ ಇರಲಿಲ್ಲ. ಯಾಕಂದ್ರೆ ಯಾರು ಮಹಿಳೆಯರಿಗೆ ಕೊಡಲೇ ಇಲ್ಲ. ಫಸ್ಟ್ ಮೊದಲನೇ ಲಿಸ್ಟ್ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನೇ ಮಾಡಬೇಕು ಅಂತ ಹೇಳ್ತಿಲ್ಲ, ಬಟ್ ಒಬ್ಬರು ಮಾಡಬೇಕಾಗಿತ್ತು, ಒಬ್ಬರ ಮಹಿಳೆಯವ್ರನ್ನ ಮಾಡಬೇಕು. ಇಬ್ಬರು ಮಾಡ್ತಾರೆ ಅಂತಿದೆಯಲ್ಲ ಈ ಸಲ, ಇಬ್ಬರು ಮಾಡಬೇಕು ಮಹಿಳೆಯರನ್ನ ಅಂತ ಹೇಳಿದ ರಾಹುಲ್. ಇವತ್ತು ನಿನ್ನೆ ಇಡೀ ದಿನ ಚರ್ಚೆ ಆದಾಗ ಅದು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಏನ್ ಡಿ ಕೆ ಶಿವಕುಮಾರ್ ಹೇಳಿಲ್ಲ, ಸಿದ್ದರಾಮಯ್ಯ ಅವರು ಹೇಳಿಲ್ಲ, ಇಬ್ಬರನ್ನ ಮಾಡಿ ಅಂತ. ಒಳ್ಳೆ ಬೆಳವಣಿಗೆ, ಆದ್ರೆ 3 ಜನ ಮಾಡಬೇಕಾಗಿತ್ತು ಅಂತ ಈ ರೀತಿ ಚರ್ಚೆ ಇದೆ ಅಂತ. ಯಾಕಂದ್ರೆ ಲಾಸ್ಟ್ ಟೈಮ್ ರಾಹುಲ್ ಗಾಂಧಿ ಅವರು ವಿಧಾನಸೌಧಕ್ಕೆ ಬಂದಾಗ, ಮಲ್ಲಿಕಾರ್ಜುನ ಖರ್ಗೆ ಅವರ ನಾಮಿನೇಷನ್ ಬಂದಾಗ ಅಲ್ಲಿ ಒಂದಷ್ಟು ಇವ್ರ್ಯಾರು ಶಾಸಕರನ್ನು ಹೇಳಿರಲಿಲ್ಲ, ನಾನು ಅಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೆ. ಒಂದಷ್ಟು ಕಾರ್ಯಕರ್ತರು ಬಂದಿದ್ರು, ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಗೆ MLA ಟಿಕೆಟ್ಗಳು ಜಾಸ್ತಿ ಕೊಡಲ್ಲ, ಸಚಿವ ಸ್ಥಾನ ಒಬ್ಬರನ್ನೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋ ಐ ಆಮ್ ಇಸ್ ದೇರ್ ಅಂತ ಹೇಳಿದ್ರು. ಇದೇ ಪದ ಅವ್ರು ಬಳಸಿದ್ರು. ನಾನು ಅದನ್ನ ನಿರ್ಧಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಹುತೇಕ ಅದನ್ನ ಮೆಲುಕು ಹಾಕೊಂಡು ರಾಹುಲ್ ಗಾಂಧಿ ಅವರು ಆ ನಿರ್ಧಾರ ತಗೊಂಡಂತೆ ಕಾಣಿಸ್ತಿದೆ. ಇವರಂತೂ ಪಕ್ಕ ಆಗ್ತಾರೆ ಅಂತ ಮಾಹಿತಿ. ಬೆಳಗಾವಿ ಕಡೆಯಿಂದ ಒಂದಷ್ಟು ಆಕ್ಷೇಪ ಅಸಮಾಧಾನಗಳು ಇರಬಹುದು, ಆದ್ರೆ ಪಂಚಮಸಾಲಿ ಸಮುದಾಯ ಒಂದ್ ಕಡೆ, ಮತ್ತೊಂದ್ ಕಡೆ ಈಗಿರುವಂತಹ ರಾಜ್ಯ ಕಾಂಗ್ರೆಸ್ನ ಮಹಿಳಾ ನಾಯಕರನ್ನ ನಾವು ನೋಡಿದಾಗ ರಾಜ್ಯ ಕಾಂಗ್ರೆಸ್ ಅಲ್ಲಿ ಹೆಸರು ಮಾಡಿದ್ದಾರೆ, ಇಲಾಖೆಯಲ್ಲೂ ಹೆಸರು ಮಾಡಿದ್ರು. ಗೃಹಲಕ್ಷ್ಮಿ ಅನ್ನುವಂತ ಒಂದು ಯೋಜನೆಯನ್ನ ಯಶಸ್ವಿಯಾಗಿ ಜಾರಿ ಮಾಡಿದ್ರು. ಅದರ ಓಟನ್ನ ಪುಲ್ ಮಾಡಬಹುದು. ಅಲ್ಲಿ ಬೆಳಗಾವಿಯಲ್ಲಿ ಮರಾಠ ಆಗಿರ್ಬೋದು, ಪಂಚಮಸಾಲಿ ಆಗಿರ್ಬೋದು, ಎಲ್ಲ ಓಟನ್ನ ಪುಲ್ ಮಾಡುವಂತ ಶಕ್ತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದೆ. ಸೊ ಹಾಗಾಗಿ ಅವ್ರಿಗೆ ಕನ್ಸಿಡರ್ ಮಾಡಿದ್ದಾರೆ.